ನಮಸ್ಕಾರ ಸ್ನೇಹಿತರೆ, ಲಾಲಿತ್ಯ ಹಿಸ್ಟ್ರಿಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಭಾರತದ ಇತಿಹಾಸದಲ್ಲಿ ಮೊಘಲರಿಲ್ಲದೆ ನಮ್ಮ ಭಾರತದ ಇತಿಹಾಸ ಸಂಪೂರ್ಣವಾಗೋದಕ್ಕೆ ಸಾಧ್ಯವೇ ಇಲ್ಲ. ಭಾರತದಲ್ಲಿ ಮೊಘಲರು ಸರಿಸುಮಾರು 300 ವರ್ಷಗಳವರೆಗೂ ಆಳ್ವಿಕೆಯನ್ನ ನಡೆಸಿದರು. ಅಕ್ಬರ್, ಶಾಜಹಾನ್, ಖಿಲ್ಜಿ ಮತ್ತು ಇದೇ ರೀತಿಯ ಅದೆಷ್ಟೋ ಮೊಘಲರು ನಮ್ಮ ಭಾರತದಲ್ಲಿ ಆಳ್ವಿಕೆಯನ್ನ ನಡೆಸಿದ್ದಾರೆ. ಆದ್ರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ಸ್ನೇಹಿತರೆ, ಭಾರತಕ್ಕೆ ಮೊಘಲರು ಯಾವ ಕಾರಣಕ್ಕಾಗಿ ಬಂದ್ರು ಅಂತ? ಇವರು ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಭಾರತದಲ್ಲಿ ರಾಜಪೂತರು, ಪೇಶ್ವೆಗಳು ಮತ್ತು ಮರಾಠರು ಇವರುಗಳು ಆಳ್ವಿಕೆಯನ್ನ ನಡೆಸ್ತಾ ಇದ್ರು. ಇವರೆಲ್ಲರನ್ನೂ ಸಹ ಹಿಂದಿಕ್ಕಿ ತಮ್ಮ ಒಂದು ಸಾಮ್ರಾಜ್ಯವನ್ನ ಮೊಘಲರು ಯಾವ ರೀತಿಯಾಗಿ ಸ್ಥಾಪನೆ ಮಾಡಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ವಿಡಿಯೋನ ಕೊನೆಯವರೆಗೂ ನೋಡಿ. ಮತ್ತು ಇನ್ನೂ ಯಾರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಭಾರತಕ್ಕೆ ಬಾಬರ್ ಬರದೆ ಹೋಗಿದ್ರೆ ಭಾರತದಲ್ಲಿ ರೆಡ್ ಫೋರ್ಟ್, ತಾಜ್ ಮಹಲ್ ನಂತಹ ದೊಡ್ಡ ದೊಡ್ಡ ಸ್ಮಾರಕಗಳು ನೋಡೋದಕ್ಕೆ ಸಿಗ್ತಾನೆ ಇರಲಿಲ್ಲ. ಅಸಲಿಗೆ ಬಾಬರ್ನ ನಿಜವಾದ ಹೆಸರು ಝಹರುದ್ದೀನ್ ಮೊಹಮ್ಮದ್ ಬಾಬರ್. ಇವನು ಫೆಬ್ರವರಿ 14, 1483ರಲ್ಲಿ ಫರ್ಜಾನಾ ಎಂಬುವಲ್ಲಿ ಜನಿಸ್ತಾನೆ. ಇವಾಗ ಈ ಒಂದು ಪ್ರದೇಶ ತಜಿಕಿಸ್ತಾನದಲ್ಲಿ ಬರುತ್ತೆ. ಈ ಬಾಬರ್ನನ್ನ ತೈಮೂರ್ ಮತ್ತು ಚೆಂಗಿಸ್ ಖಾನ್ನ ವಂಶಜ ಅಂತ ಹೇಳ್ತಾರೆ. ಬಾಬರ್ ತನ್ನ 14ನೇ ವಯಸ್ಸಿನಲ್ಲಿ ಫರ್ಜಾನಾದ ರಾಜನಾಗ್ತಾನೆ. ಇದು ಬಾಬರ್ನ ಅಂಕಲ್ಗಳಿಗೆ ಇಷ್ಟ ಆಗೋದಿಲ್ಲ. ಈ ಒಂದು ಕಾರಣಕ್ಕಾಗಿ ಬಾಬರ್ನನ್ನ ಫರ್ಜಾನಾದಿಂದ ಹೊರಗಡೆಗೆ ಹಾಕ್ತಾರೆ. ಇದಾದ ಮೇಲೆ 1504ರಲ್ಲಿ ಬಾಬರ್ ಅಫ್ಘಾನಿಸ್ತಾನದ ರಾಜಧಾನಿಯಾದಂತಹ ಕಾಬೂಲ್ ಮೇಲೆ ಆಕ್ರಮಣವನ್ನ ಮಾಡಿ ಅದನ್ನು ವಶಪಡಿಸ್ಕೊಳ್ತಾನೆ ಮತ್ತು ತಾನು ಅಲ್ಲಿನ ರಾಜನಾಗ್ತಾನೆ. ಕಾಬೂಲನ್ನು ವಶಪಡಿಸಿಕೊಂಡ ನಂತರ ಬಾಬರ್ನಿಗೆ ಸಂತುಷ್ಟಿ ಸಿಗೋದಿಲ್ಲ. ಅವನು ಇನ್ನೂ ನಾನು ನನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅಂತೇಳಿ ಅಂದ್ಕೊಳ್ತಾನೆ ಮತ್ತು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋದಕ್ಕೋಸ್ಕರ ಬಹಳಷ್ಟು ಹಣದ ಅವಶ್ಯಕತೆ ಇರುತ್ತೆ. ಆಗ ಬಾಬರ್ನ ಕಣ್ಣು ಭಾರತದ ಮೇಲೆ ಬೀಳುತ್ತೆ. ಆ ಒಂದು ಸಂದರ್ಭದಲ್ಲಿ ಭಾರತವನ್ನ ಬಂಗಾರದ ಖಜಾನೆ ಅಂತಾನು ಸಹ ಕರೀತಾ ಇದ್ರು. ಯಾಕಂದ್ರೆ ಇಡೀ ವಿಶ್ವದಲ್ಲಿಯೇ ಎಲ್ಲಿಲ್ಲದಂತಹ ಸಂಪತ್ತು ನಮ್ಮ ಭಾರತದಲ್ಲಿತ್ತು. ಈ ಒಂದು ಕಾರಣಕ್ಕಾಗಿ ಬಾಬರ್ 1525ರಲ್ಲಿ ಭಾರತಕ್ಕೆ ಬರೋದಕ್ಕೆ ಯೋಜನೆಯನ್ನ ಆರಂಭಿಸ್ತಾನೆ. ಆ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ ಲೋಧಿ ಸಾಮ್ರಾಜ್ಯವಿತ್ತು. ಇಬ್ರಾಹಿಂ ಲೋಧಿ ಆಳ್ವಿಕೆಯನ್ನ ಮಾಡ್ತಾ ಇದ್ದ ಮತ್ತು ಇನ್ನೊಂದು ಕಡೆ ರಾಜಸ್ಥಾನದಲ್ಲಿ ರಾಜಪುತ್ರ ಆಳ್ವಿಕೆಯನ್ನ ಮಾಡ್ತಾ ಇದ್ರೆ ಭಾರತದ ದಕ್ಷಿಣ ಭಾಗದಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯ ತಲೆ ಎತ್ತಿ ನಿಂತ್ಕೊಂಡಿತ್ತು. ಮತ್ತು ಬಾಬರ್ ಭಾರತಕ್ಕೆ ಬರುವಂತಹ ಸಂದರ್ಭದಲ್ಲಿ ಲೋಧಿ ಸಾಮ್ರಾಜ್ಯದಲ್ಲಿ ಒಡಕುಗಳುಂಟಾದವು ಮತ್ತು ಇಬ್ರಾಹಿಂ ಲೋಧಿಯನ್ನ ಸಿಂಹಾಸನದಿಂದ ಕೆಳಗಿಳಿಸೋದಕ್ಕೋಸ್ಕರ ತನ್ನ ಕುಟುಂಬದವರೇ ಯೋಜನೆಯನ್ನ ಮಾಡ್ತಾ ಇದ್ರು. ಹೇಗಾದ್ರೂ ಮಾಡಿ ಇಬ್ರಾಹಿಂ ಲೋಧಿಯನ್ನ ಪಟ್ಟದಿಂದ ಕೆಳಗಿಳಿಸಬೇಕು ಅಂತೇಳಿ ಅಲ್ಲಾವುದ್ದೀನ್ ಲೋಧಿ ಕಾಬೂಲ್ನಿಂದ ಭಾರತಕ್ಕೆ ಬರೋದಕ್ಕೋಸ್ಕರ ಬಾಬರ್ನಿಗೆ ಆಮಂತ್ರಣವನ್ನ ನೀಡ್ತಾನೆ. ಬಾಬರ್ನಿಗೂ ಸಹ ಇದೇ ಒಂದು ಅವಕಾಶದ ಹುಡುಕಾಟದಲ್ಲಿದ್ದ ಮತ್ತು ಇದನ್ನು ಉಪಯೋಗಿಸಿಕೊಂಡಂತಹ ಬಾಬರ್ 15 ಡಿಸೆಂಬರ್ 1525ರಲ್ಲಿ ಭಾರತದ ಸಿಂಧು ನದಿಯನ್ನು ದಾಟ್ಕೊಂಡು ಭಾರತಕ್ಕೆ ಬರ್ತಾನೆ. ಬಾಬರ್ನ ಬಳಿ ಕೇವಲ 12,000 ಸೈನಿಕರ ಸೈನ್ಯವಿತ್ತು ಮತ್ತು ಅವನು ಇದೇ ಸೈನ್ಯವನ್ನು ತೆಗೆದುಕೊಂಡು ಸಿಂಧು ನದಿಯನ್ನು ದಾಟಿದ ನಂತರ ಮೊದಲು ಪಂಜಾಬ್ನ ಮೇಲೆ ಆಕ್ರಮಣವನ್ನು ಮಾಡಿ ಪಂಜಾಬನ್ನು ವಶಪಡಿಸ್ಕೊಳ್ತಾನೆ. ಇವನ ಸೈನ್ಯದಲ್ಲಿ ಕೇವಲ 12,000 ಸೈನಿಕರು ಮಾತ್ರ ಇದ್ರೂ ಸಹ ಇವನ ಬಳಿ ಗನ್ ಪೌಡರ್ ಮತ್ತು ತೋಪುಗಳ ದೊಡ್ಡ ಭಂಡಾರವೇ ಇತ್ತು. ಬ್ಯಾಟಲ್ ಆಫ್ ಪಾಣಿಪತ್ ಗನ್ ಪೌಡರ್ ಅನ್ನು ಉಪಯೋಗಿಸಿ ಪಾಣಿಪತ್ನಲ್ಲಿ ಯುದ್ಧವನ್ನ ಮಾಡಿದಂತಹ ಮೊದಲ ಸಂಗ್ರಾಮ ಇದಾಗಿತ್ತು. ಇಲ್ಲಿ ಆಶ್ಚರ್ಯಕರವಾದಂತಹ ಮಾತೇನೆಂದ್ರೆ ಪಂಜಾಬ್ನ ಬಳಿ 1,50,000ಕ್ಕಿಂತ ಹೆಚ್ಚಿನ ಜನ ಸೈನಿಕರಿದ್ರು ಮತ್ತು ಪಂಜಾಬ್ನ ಬಳಿ ಅಶ್ವದಳ, ಗಜಪಡೆ, ಕಾಲ್ದಳ, ತೋಪುಗಳು ಎಲ್ಲಾ ರೀತಿಯ ಅಸ್ತ್ರಗಳು ಸಹ ಇದ್ರೂ ಪಂಜಾಬ್ ಬಾಬರ್ನ ಮುಂದೆ ಸೋಲ್ಬೇಕಾಯ್ತು. ಯಾಕಂದ್ರೆ ಬಾಬರ್ ಯುದ್ಧ ತಂತ್ರದಲ್ಲಿ ಬಹಳಷ್ಟು ಪಾಂಡಿತ್ಯವನ್ನ ಹೊಂದಿದ್ದ ಮತ್ತು ಪಂಜಾಬ್ನ ಬಳಿ ಇಷ್ಟು ದೊಡ್ಡ ಸೈನ್ಯವಿದೆ ಅಂತ ಗೊತ್ತಿದ್ರೂ ಸಹ ಹೆದರದೇನೆ ಮುನ್ನುಗ್ಗಿ ಸೈನ್ಯದ ಮೇಲೆ ಆಕ್ರಮಣವನ್ನ ಮಾಡಿದ. ಈ ಒಂದು ಕಾರಣದಿಂದಾಗಿ ಉಜ್ಬೇಕಿಸ್ತಾನದಲ್ಲಿ ಇವತ್ತಿಗೂ ಸಹ ಬಾಬರ್ನ ಪ್ರತಿಮೆಗಳನ್ನ ನಮಗೆ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಅಲ್ಲಿನ ಜನರು ಇವತ್ತಿಗೂ ಸಹ ನಂಬ್ತಾರೆ, ಅತ್ಯಂತ ಕಡಿಮೆ ಸೈನ್ಯವನ್ನು ಇಟ್ಕೊಂಡು ಬಾಬರ್ ಭಾರತದ ಮೇಲೆ ಆಕ್ರಮಣವನ್ನ ಮಾಡಿ ಗೆದ್ದ ಅನ್ನುವಂತಹ ಕೀರ್ತಿ ಇಂದಿಗೂ ಸಹ ಉಜ್ಬೇಕಿಸ್ತಾನದಲ್ಲಿ ಬಾಬರ್ನ ಮೇಲಿದೆ. ಪಂಜಾಬ್ ಅನ್ನು ವಶಪಡಿಸಿಕೊಂಡ ನಂತರ ಬಾಬರ್ನ ಕಣ್ಣು ಬಿದ್ದಿದ್ದು ದೆಹಲಿಯ ಮೇಲೆ. ದೆಹಲಿಯ ಮೇಲೆ ಆಕ್ರಮಣವನ್ನ ಮಾಡಬೇಕು ಅಂತೇಳಿ ತನ್ನ ಸೈನ್ಯವನ್ನ ತೆಗೆದುಕೊಂಡು ದೆಹಲಿಯ ಮೇಲೆ ಆಕ್ರಮಣ ಮಾಡೋದಕ್ಕೆ ಹೋಗ್ತಾನೆ ಮತ್ತು ಇಬ್ರಾಹಿಂ ಲೋಧಿಯನ್ನ ಯುದ್ಧಕ್ಕೆ ಆಹ್ವಾನವನ್ನ ಕೊಟ್ಟು ಯುದ್ಧಕ್ಕೆ ಬರುವಂತೆ ಮಾಡ್ತಾನೆ. ಇಬ್ರಾಹಿಂ ಲೋಧಿಯ ಬಳಿ ಸಹ ವಿಶಾಲವಾದಂತಹ ಸೈನ್ಯವಿತ್ತು
ಈ ಸೈನ್ಯವನ್ನು ನೋಡಿ ಬಾಬರ್ನ ಸೈನಿಕರು ಅವರ ಸೈನ್ಯ ದೊಡ್ಡದಿದೆ, ನಾವು ವಾಪಸ್ ಹೋಗೋಣ ಅಂತ ಹೇಳ್ತಾರೆ. ಆದರೆ ಬಾಬರ್ ಇದನ್ನು ತಿರಸ್ಕರಿಸಿ ಹೇಳ್ತಾನೆ, ನಾವು ಇಷ್ಟು ದೂರ ಬಂದಿದ್ದೀವಿ ಅಂತಂದರೆ ದೆಹಲಿಯನ್ನು ಗೆದ್ಕೊಂಡೇ ವಾಪಸ್ ಹೋಗೋಣ, ಇಲ್ಲ ಸತ್ತು ವಾಪಸ್ ಹೋಗೋಣ ಅಂತ. ಮತ್ತು ಬಾಬರ್ ದೆಹಲಿಯ ಮೇಲೆ ಆಕ್ರಮಣ ಮಾಡೋದಕ್ಕೂ ಮೊದಲೇ ತನ್ನ ಒಂದು ಪ್ಲ್ಯಾನನ್ನು ರೆಡಿ ಮಾಡಿಕೊಂಡಿದ್ದ. ಈ ಒಂದು ಕಾರಣಕ್ಕಾಗಿ ಅವನು ಎಂದಿಗೂ ಸಹ ಯುದ್ಧ ಮಾಡೋದಕ್ಕೆ ಹೆದರಲಿಲ್ಲ. ದೆಹಲಿಗೆ ಬಂದು ಯುದ್ಧಕ್ಕೆ ಆಹ್ವಾನವನ್ನು ಕೊಟ್ಟ ನಂತರ ಬಾಬರ್ ಮೊದಲೇನೆ ಎದುರಾಳಿಗಳ ಯುದ್ಧ ಭೂಮಿಯಲ್ಲಿ ಒಂದು ದೊಡ್ಡ ಹೊಂಡವನ್ನು ಮಾಡಿಸ್ತಾನೆ. ಯಾಕಂದರೆ ಈ ಹೊಂಡದಲ್ಲಿ ಇಬ್ರಾಹಿಂ ಲೋಧಿಯ ಸೈನಿಕರು ಬಿದ್ದು ಸಾಯಬೇಕು ಮತ್ತು ಸೈನ್ಯದ ಸಂಖ್ಯೆ ಕಡಿಮೆಯಾದ ನಂತರ ನಾನು ಆಕ್ರಮಣ ಮಾಡೋದಕ್ಕೆ ಬರುತ್ತೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೋಸ್ಕರ. ಇದಾದ ಮೇಲೆ ಇವನು ಯುದ್ಧ ತಂತ್ರವನ್ನು ಸಹ ಬಹಳಷ್ಟು ನೈಪುಣ್ಯತೆಯಿಂದ ನಿಭಾಯಿಸ್ತಾ ಇದ್ದ. ಹೇಗೆಂದರೆ ಇವನು ಯುದ್ಧ ಮಾಡೋದಕ್ಕೂ ಮೊದಲು ತನ್ನ ಸೈನ್ಯವನ್ನು ಬಹಳಷ್ಟು ಚಾಕಚಕ್ಯತೆಯಿಂದ ನಿರ್ಮಾಣ ಮಾಡ್ತಾ ಇದ್ದ. ಹೇಗೆಂದರೆ ಸೈನ್ಯದಲ್ಲಿ ಮುಂದುಗಡೆ ಕುದುರೆ ಸವಾರರನ್ನು ಇಡ್ತಾ ಇದ್ದ. ಕುದುರೆ ಸವಾರರು ಎದುರಾಳಿ ಸೈನ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನು ಬಾಬರ್ನ ಬಳಿಗೆ ಹೇಳ್ತಾ ಇದ್ರು. ಇದಾದ ನಂತರ ಇವರುಗಳ ಹಿಂದುಗಡೆಯೇ ಎತ್ತಿನ ಬಂಡಿಯನ್ನು ನಿಲ್ಲಿಸ್ತಾ ಇದ್ದ. ಎತ್ತಿನ ಬಂಡಿಗಳ ನಡುವೆ ಸ್ವಲ್ಪ ಗ್ಯಾಪನ್ನು ಬಿಡ್ತಾ ಇದ್ದ ಮತ್ತು ಆ ಗ್ಯಾಪ್ಗಳ ನಡುವೆ ಕಾಲ್ದಳದ ಸೈನಿಕರನ್ನು ನಿಲ್ಲಿಸ್ತಾ ಇದ್ದ. ಮತ್ತು ಈ ಕಾಲ್ದಳದ ಸೈನಿಕರು ತಮ್ಮ ಬಿಲ್ಲಿನಿಂದ ಎದುರಾಳಿ ಸೈನಿಕರನ್ನು ಗಾಯ ಮಾಡ್ತಾ ಇದ್ರು. ಇವರ ಬಿಲ್ಲುಗಳು ಸಹ ಸಾಧಾರಣವಾದದ್ದಲ್ಲ. ಈ ಬಿಲ್ಲುಗಳನ್ನು ಎಳೆಯುವಂತಹ ಸಂದರ್ಭದಲ್ಲಿ ಸೈನಿಕರ ಕೈಗಳು ಬಹಳಷ್ಟು ನೋವನ್ನು ಅನುಭವಿಸ್ತಾ ಇದ್ವಂತೆ. ಅಷ್ಟೊಂದು ಬಲಿಷ್ಠವಾದಂತಹ ಬಿಲ್ಲುಗಳಿದ್ವಂತೆ. ಈ ಬಿಲ್ಲಿನಿಂದ ಹೊರಟಂತಹ ಒಂದು ಬಾಣ ಸರಿಸುಮಾರು 600 ಮೀಟರ್ನವರೆಗೂ ಸಹ ಹೋಗ್ತಾ ಇತ್ತಂತೆ. ಇಷ್ಟೊಂದು ಚಾಕಚಕ್ಯತೆಯಿಂದ ಯುದ್ಧ ಮಾಡ್ತಾ ಇದ್ದ ಬಾಬರ್. ತನ್ನ ಒಂದು ಯುಕ್ತಿಯ ಬಲದಿಂದಾಗಿ ಬಾಬರ್ ಈ ಒಂದು ಯುದ್ಧವನ್ನು ಸಹ ಗೆಲ್ತಾನೆ. ಈ ಯುದ್ಧದಲ್ಲಿ ಗೆದ್ದ ನಂತರ ಸಿಕ್ಕಂತಹ ಎಲ್ಲ ಖಜಾನೆಯನ್ನು ಸಹ ಜನರಲ್ಲಿ ಹಂಚಿಬಿಡ್ತಾನೆ. ಜನರ ಮನಸ್ಸಿನಲ್ಲೂ ಸಹ ಬಾಬರ್ನ ಬಗ್ಗೆ ಒಳ್ಳೆಯ ಭಾವನೆ ಮೂಡುತ್ತೆ. ಇದಾದ ಮೇಲೆ ಜನಗಳು ಬಾಬರ್ನನ್ನು ದೇವರು ಎನ್ನುವ ಹಾಗೆ ನೋಡ್ತಾ ಇದ್ರು. ಇದಾದ ಮೇಲೆ ಬಾಬರ್ ತನ್ನ 43ನೇ ವಯಸ್ಸಿನಲ್ಲಿ 1526 ಹೊತ್ತಿಗೆ ದೆಹಲಿಯಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ. ಈ ಒಂದು ಯುದ್ಧದ ನಂತರ ರಾಜ್ಪೂತರು ಬಾಬರ್ನನ್ನು ವಿರೋಧಿಸ್ತಾರೆ. ಆದರೂ ಸಹ ಇದಕ್ಕೆ ತಲೆ ಕೆಡಿಸಿಕೊಳ್ಳದಂತಹ ಬಾಬರ್ ತನ್ನ ಒಂದು ಸಾಮ್ರಾಜ್ಯ ವಿಸ್ತರಣೆಗೆ ಮುಂದಾಗ್ತಾನೆ. ಪಾಣಿಪತ್ನ ಯುದ್ಧದ ನಂತರ ಬಾಬರ್ ಇನ್ನೂ 3 ದೊಡ್ಡ ಯುದ್ಧಗಳನ್ನು ಮಾಡ್ತಾನೆ. ಅವುಗಳು ಯಾವಂದರೆ ಬ್ಯಾಟಲ್ ಆಫ್ ಖಾನ್ವಾ, ಬ್ಯಾಟಲ್ ಆಫ್ ಚಂದೇರಿ ಮತ್ತು ಕೊನೆಯದಾಗಿ ಬ್ಯಾಟಲ್ ಆಫ್ ಕಾಗ್ರಾ. ಇವನು ಈ ಎಲ್ಲ ಯುದ್ಧಗಳಲ್ಲಿಯೂ ಸಹ ವಿಜಯವನ್ನು ಸಾಧಿಸ್ತಾನೆ. ಆದರೆ 26 ಡಿಸೆಂಬರ್ 1530ರಲ್ಲಿ ಇವನು ಮೃತನಾಗ್ತಾನೆ. ಇಲ್ಲಿಗೆ ಬಾಬರ್ನ ಕತೆ ಅಂತ್ಯವಾಗುತ್ತೆ. ಬಾಬರ್ನ ಮರಣದ ನಂತರ ಬಾಬರ್ನನ್ನು ಮೊದಲಿಗೆ ಆಗ್ರಾದಲ್ಲಿ ಸಮಾಧಿ ಮಾಡ್ತಾರೆ. ಇದಾದ ನಂತರ ಬಾಬರ್ನ ಕೊನೆಯ ಆಸೆಯಂತೆ ಬಾಬರನ್ನು ಕಾಬೂಲ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅವನನ್ನು ಸಮಾಧಿ ಮಾಡ್ತಾರೆ. ಅಲ್ಲಿ ಇಂದಿಗೂ ಸಹ ಬಾಗೆ ಬಾಬರ್ ಎನ್ನುವಂತಹ ಒಂದು ಸಮಾಧಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದೇ ಬಾಬರ್ನ ನಿಜವಾದ ಸಮಾಧಿ. ಸ್ನೇಹಿತರೆ, ಈ ರೀತಿಯಾಗಿ ಮೊಘಲ್ ಸಾಮ್ರಾಜ್ಯ ಭಾರತಕ್ಕೆ ಕಾಲಿಡ್ತು. ಸ್ನೇಹಿತರೆ, ನಿಜವಾಗ್ಲೂ ಸಹ ಬಾಬರ್ ಒಬ್ಬ ಸೇನಾನಿ ಯೋಧ. ಯಾಕಂತಂದರೆ ಬಾಬರ್ನಿಗೆ ರಾಜ್ಯವನ್ನು ಹೇಗೆ ನಡೆಸೋದು ಅಂತಲೂ ಗೊತ್ತಿತ್ತು, ಸೈನ್ಯವನ್ನು ಹೇಗೆ ತಯಾರು ಮಾಡಬೇಕು ಅನ್ನೋದು ಸಹ ಗೊತ್ತಿತ್ತು. ಬಾಬರ್ನ ಅಂತ್ಯದ ನಂತರ ಬಾಬರ್ನಂತಹ ರಾಜ ಮುಂದೆ ಮೊಘಲ್ ಸಾಮ್ರಾಜ್ಯದಲ್ಲಿ ಹುಟ್ಟಲೇ ಇಲ್ಲ. ಸ್ನೇಹಿತರೆ, ಇದು ಭಾರತಕ್ಕೆ ಮೊಘಲರ ಆಗಮನದ ಬಗೆಗಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.